Welcome to online class of Elements of Cost Accounting 6th semester Commercial Practice Unit 2 Concepts of Cost and its Ascertainment Session 12 ಗೆ ತಮಗೆಲ್ಲ ಸ್ವಾಗತ. ಸೊ ಕಳೆದ ಸೆಷನ್ ನಲ್ಲಿ ನಾವು ಸೆಷನ್ 11 ನಲ್ಲಿ ನಾವು ಕಾಸ್ಟ್ ಶೀಟ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಒಂದು ಸಿಂಪಲ್ ಪ್ರಾಬ್ಲಮ್ ತಗೊಂಡ್ಬಿಟ್ಟು ಕಾಸ್ಟ್ ಶೀಟ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡೋದನ್ನ ಕಲ್ತಿದ್ದೀವಿ. ಈ ಒಂದು ಸೆಷನ್ ಅಲ್ಲೂ ಕೂಡ ಕ್ವಶನ್ ಪೇಪರ್ ಇರೋ ಒಂದು ಪ್ರಾಬ್ಲಮ್ ನ ತಗೊಂಡ್ಬಿಟ್ಟು ಅದನ್ನ ಸಾಲ್ವ್ ಮಾಡೋಣ. ಹೌ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಈ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ ನಮಗೆ ಗೊತ್ತಿದೆ. ಸೊ ಈ ಒಂದು ಸೆಕೆಂಡ್ ಯೂನಿಟ್ ನಾವು ಕಲಿಯೋದ್ರಿಂದ ಸೊ ನಾವು ಕಾಸ್ಟ್ ಶೀಟ್ ಅನ್ನ, ಕೊಟೇಶನ್ ಅನ್ನ, ಟೆಂಡರ್ಸ್ ಅನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಾನು ಹೇಳಿದ್ದೀನಿ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸ್ಪೆಸಿಮನ್ ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್ ನಮಗೆ ಗೊತ್ತಿರಬೇಕು. ಸೊ ಪ್ರೈಮ್ ಕಾಸ್ಟ್, ಒನ್ಸ್ ಅಗೇನ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಕಾನ್ಸ್ಟಿಟ್ಯೂಟ್ಸ್ ಪ್ರೈಮ್ ಕಾಸ್ಟ್. ಅದೇ ರೀತಿ ಪ್ರೈಮ್ ಕಾಸ್ಟ್ ಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ? ಫ್ಯಾಕ್ಟರಿ ಕಾಸ್ಟ್. ಎಸ್, ವೆರಿ ಗುಡ್. ಫ್ಯಾಕ್ಟರಿ ಕಾಸ್ಟ್ ಅಥವಾ ಇನ್ನೊಂದು ಏನ್ ಕರಿತೀವಿ ಇದಕ್ಕೆ, ಅನದರ್ ನೇಮ್ ವರ್ಕ್ಸ್ ಕಾಸ್ಟ್ ಅಥವಾ ಎಸ್ ಇನ್ನೊಂದಿದೆ ಮ್ಯಾನುಫ್ಯಾಕ್ಚರಿಂಗ್. ವೆರಿ ಗುಡ್, ವೆರಿ ಗುಡ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅದು ಮೂರು ಒಂದೇನೆ. ಓಕೆ, ಈ ಒಂದು ವರ್ಕ್ಸ್ ಕಾಸ್ಟ್ ಗೆ ನಾವು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ? ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್. ವೆರಿ ಗುಡ್, ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಸೊ ಇದಕ್ಕೆ ನಮಗೆ ಪ್ರಾಬ್ಲಮ್ ಅಲ್ಲಿ ನಿಮಗೆ ಸೇಲ್ಸ್ ಕೊಟ್ಟಿರ್ತಾನೆ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ you will get profit. So this is the specimen. So ಈ ಒಂದು ಪ್ರಾಬ್ಲಮ್ ಅಲ್ಲಿ ನಿಮಗೆ ಲಾಸ್ಟ್ ಟೈಮ್ ಸಿಂಪಲ್ ಕೊಟ್ಟಿದ್ದ. ಸೊ ಇದರಲ್ಲಿ ನಿಮಗೆ ಸಮ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಒಂದ್ ಸೆಕೆಂಡ್ ಲಾಸ್ಟ್ ಕ್ಲಾಸ್ ಅಲ್ಲಿ ಇರೋದನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ರೆ, ಪರ್ಚೇಸಸ್ ಕೊಟ್ಟಿದ್ರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ ನಮಗೆ. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತಗೊಳ್ಳಿ, ಆಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕ್ಯಾರೇಜ್ ಇದ್ರೆ, ಸೊ ಮೆಟೀರಿಯಲ್ ತರಬೇಕಾದ್ರೆ ಡೈರೆಕ್ಟ್ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಫ್ರೈಟ್ ಇದ್ರೆ, ಈ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನಾನು ಈಗ ಒಂದು ಹೇಳ್ಕೊಡೋ ಪ್ರಾಬ್ಲಮ್ ಅಲ್ಲಿ ಇದೆ. ಸೊ ಪರ್ಚೇಸಸ್ ಸಂಬಂಧಪಟ್ಟ ಏನಾದ್ರು ಎಕ್ಸ್ಪೆನ್ಸ್ ಇದ್ರೆ ಅದನ್ನು ಆಡ್ ಮಾಡಿ, ಆಡ್ ಪರ್ಚೇಸಸ್, ಆಡ್ ಫ್ರೈಟ್ ಆನ್ ಪರ್ಚೇಸಸ್ ಅಥವಾ ಕ್ಯಾರೇಜ್ ಆನ್ ಪರ್ಚೇಸಸ್ ಇದ್ರೆ ಅದನ್ನು ಆಡ್ ಮಾಡಿ, ಅದಕ್ಕೆ ನೀವು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಅವಾಗ ನಿಮಗೆ ಏನ್ ಸಿಗುತ್ತೆ? ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಈ ರೀತಿ ಓಪನಿಂಗ್ ಸ್ಟಾಕ್ ಕೊಟ್ಟು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟು, ಪರ್ಚೇಸಸ್ ಕೊಟ್ಟಿದ್ರೆ you just apply this formula. So ಅದೇ ರೀತಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ದಟ್ ಈಸ್ ಇನ್ಕಂಪ್ಲೀಟ್ ವರ್ಕ್ ಈಸ್ ನೋನ್ ಆಸ್ ವರ್ಕ್ ಇನ್ ಪ್ರೋಗ್ರೆಸ್, ಸೆಮಿ ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ಓಕೆ, ಸೊ ಆ ರೀತಿ ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ರೆ ಪ್ರೈಮ್ ಕಾಸ್ಟ್ ನೀವೇನ್ ಕಂಡುಹಿಡಿದಿದ್ದೀರಾ ಅದಕ್ಕೆ ನೀವು ಯು ಜಸ್ಟ್ ಆಡ್ ಫ್ಯಾಕ್ಟರಿ ಓವರ್ ಹೆಡ್, ಫ್ಯಾಕ್ಟರಿ ಓವರ್ ಪ್ರಾಬ್ಲಮ್ ಕೊಟ್ಟಿರ್ತಾನೆ ಅದನ್ನ ಆಡ್ ಮಾಡಿ, ಅದಕ್ಕೆ ನೀವು ಆಡ್ ಓಪನಿಂಗ್ ಸ್ಟಾಕ್ ಆಫ್ WIP ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಸ್ಟಾಕ್ ನ ಆಡ್ ಮಾಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಲೆಸ್ ಮಾಡಿ, ಬರುವಂತದೆ ನಿಮಗೆ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಕರಿತೇವೆ. ಅದೇ ರೀತಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಥವಾ ಟೋಟಲ್ ಕಾಸ್ಟ್ ಅಂತ ಏನ್ ಕರಿತೀವಿ ನಾವು, ಅದನ್ನ ನಿಮಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಈ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವೇನ್ ಕಂಡುಹಿಡಿದೀವಿ ಅದಕ್ಕೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಆಡ್ ಮಾಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ನಮಗೆ ಪ್ರಾಬ್ಲಮ್ ನಮಗೆ ಗೊತ್ತಿದೆ. ಸ್ಟೇಟ್ಮೆಂಟ್ ಆಫ್ ಸೇಲ್ಸ್ ಅಂಡ್ ಪ್ರಾಫಿಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂತು. ಪ್ರಾಬ್ಲಮ್ ಅಲ್ಲಿ ನಿಮಗೆ ಸೇಲ್ಸ್ ಪ್ರೈಸ್ ಕೊಟ್ಟಿರ್ತಾನೆ, ಸೇಲ್ಸ್ ಪ್ರೈಸ್ ಮೈನಸ್ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಅದನ್ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ? ದಟ್ ಈಸ್ ಪ್ರಾಫಿಟ್. ಓಕೆ, ಸೊ ದಿಸ್ ಇಸ್ ದಿ formula for computing different. Okay, now ಈಗಿರೋ ಪ್ರಾಬ್ಲಮ್ ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಯಾವ್ದು ಅಂತ ಹೇಳ್ತೀನಿ. ಸೊ ಇದರಲ್ಲಿ ಒಂದ್ ಸೆಕೆಂಡ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೀವೇನ್ ಕಲ್ತಿದ್ದೀರಾ? ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್, ಹಾಗೇನೆ ಪ್ರಾಫಿಟ್ ಕಂಡಿಡಿರಿ ಅಂತ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಓಕೆ, ವಿ ಆರ್ ಗೋಯಿಂಗ್ ಟು ಟೇಕ್ ಒನ್ ಪ್ರಾಬ್ಲಮ್, ಅದನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆನಾ? ಸ್ಕ್ರೀನ್ ಶೇರ್ ಆಗ್ತಿಲ್ಲ. ಶೇರ್ ಆಗಿಲ್ವಾ? ಓಕೆ, ಇಲ್ಲ ಸರ್. ಓಕೆ, ಐ ಆಮ್ ಗೋಯಿಂಗ್ ಟು ಶೇರ್.
ಓಕೆ, ಈಗ ಕಾಣ್ತಾ ಇದೆನಾ? ಎಸ್ Yes, sir. ಓಕೆ. ಈಗ ನಾವು ಮಾಡ್ತಾ ಇರೋ ಪ್ರಾಬ್ಲಮ್ಮು ಏಪ್ರಿಲ್ 2020. ಓಕೆ, ಅದರದ್ದು 11th ಪ್ರಾಬ್ಲಮ್ ನಾನು ಮಾಡಿಸ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ನೀವು ನೋಟ್ಸಲ್ಲಿ ಇದನ್ನೆಲ್ಲ ಬರ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ತಕ್ಕನಾಗಿ ನೀವು ಫಾರ್ಮೆಟ್ ಎಲ್ಲ ಹಾಕೋಬೇಕಾಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ ಏನೇನಿದೆ ಅಂತೇಳಿ. ಓಕೆ, ಸೊ ರಾ ಮೆಟೀರಿಯಲ್ ಪರ್ಚೇಸ್ ಇದೆ, ಕ್ಯಾರೇಜ್ ಅಂಡ್ ಪರ್ಚೇಸಸ್ ಕೊಟ್ಟಿದ್ದಾನೆ. ಈಗ ತಾನೇ ಹೇಳ್ತಾ ಇದ್ದೆ ನಾನು. ಓಕೆ, ಸೊ ದಟ್ ಈಸ್ ಪರ್ಚೇಸ್ ಸಂಬಂಧಪಟ್ಟಂತೆ ಏನೇ ಎಕ್ಸ್ಪೆನ್ಸ್ ಇದ್ರು ಅದನ್ನ ಪರ್ಚೇಸ್ಗೆ ಆಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಗೇನೆ ಡೈರೆಕ್ಟ್ ವೇಜಸ್ ಇದೆ, ಫ್ಯಾಕ್ಟ್ರಿ ಓವರ್ ಹೆಡ್ ಇದೆ, ಸೆಲ್ಲಿಂಗ್ ಓವರ್ ಹೆಡ್ ಇದೆ, ಆಫೀಸ್ ಓವರ್ ಹೆಡ್ ಇದೆ, ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ ಆಫ್ ಫ್ಯಾಕ್ಟ್ರಿ ಸ್ಕ್ರಾಪ್ ಇದೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದೆ. ಸೊ ದಿಸ್ ಇಸ್ ಆಫ್ 10 ಮಾರ್ಕ್ಸ್ ಕ್ವಶನ್. ಓಕೆ, ಇದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಗೊತ್ತಾಯ್ತಲ್ವ? ಈಗ ಏಪ್ರಿಲ್ 2020 ಹನ್ನೆರಡನೇ ಪ್ರಾಬ್ಲಮ್ ನಾನು ಮಾಡಿಸ್ತಾ ಇದ್ದೀನಿ. ಸೊ ಈಗ ಈ ರೀತಿ ಕಾಲಮ್ ಎಲ್ಲರೂ ಹಾಕೊಂಡಿದ್ದೀರಾ? Yes, sir. ಓಕೆ, ಸೊ ಎರಡು ಹಾಕೋಬೇಕು, ಇನ್ನರ್ ಕಾಲಮ್ ಮತ್ತೆ ಔಟರ್ ಕಾಲಮ್ ಎರಡು ಹಾಕೊಳ್ಳಿ. ಸೊ ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ಬೇಕು. ಸೊ ಫಸ್ಟ್ ನಾವು ಪ್ರೈಮ್ ಕಾಸ್ಟ್ ಕಂಡುಹಿಡಿಬೇಕು ಅಂದ್ರೆ ನಮಗೆ ಫಸ್ಟ್ ಏನ್ ಬೇಕಾಗುತ್ತೆ? ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬೇಕು. ಸೊ ಈಗ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ? ರಾ ಮೆಟೀರಿಯಲ್ ಪರ್ಚೇಸ್ ಕೊಟ್ಟಿದ್ದಾನಲ್ವಾ? ಎಸ್, Raw material. ಎಸ್, ಅದನ್ನ ಬರ್ಕೊಳ್ಳಿ. ರಾ ಮೆಟೀರಿಯಲ್ ಪರ್ಚೇಸ್ ಇನ್ನರ್ ಕಾಲಮ್ ಅಲ್ಲೇ ಬರ್ಕೊಳ್ಳಿ. ಅದನ್ನ ಎಷ್ಟಿದೆ? 32. 32,250. ಎಸ್, ವೆರಿ ಗುಡ್. 32,250. ಸೊ ಈಗ ತಾನು ಹೇಳಿದೆ ನಾನು, ಇದಕ್ಕೆ ಏನ್ ಮಾಡಬೇಕು? Add carriage on. ಎಸ್, ವೆರಿ ಗುಡ್. ಓಕೆ, ಆಡ್ ಕ್ಯಾರೇಜ್ ಆನ್ ಪರ್ಚೇಸಸ್. ಎಲ್ಲರೂ ಮಾಡ್ತಾ ಹೋಗಿ. ಕ್ಯಾರೇಜ್ ಆನ್ ಪರ್ಚೇಸಸ್ ಎಷ್ಟಿದೆ? 850. ಓಕೆ, ಎರಡು ಸೇರಿ ಎಷ್ಟಾಯ್ತು? 33,100. ವೆರಿ ಗುಡ್. ಸೊ 33,100. ಸೊ ಮತ್ತೇನಿದೆ? ಮತ್ತೇನ್ ಬರ್ಬೇಕು ಈಗ ಇದಕ್ಕೆ? ನೆಕ್ಸ್ಟ್ ಏನಿದೆ? Direct wages. ವೆರಿ ಗುಡ್. ಡೈರೆಕ್ಟ್ ವೇಜಸ್ ಬರೀಬೇಕು. ಅದನ್ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ಹಾಕಿ. ಎಷ್ಟಿದೆ? 18,450. ವೆರಿ ಗುಡ್. ಓಕೆ, ಸೊ ಈಗ ನಮಗೆ ಡೈರೆಕ್ಟ್ ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸ್ ಏನಾದ್ರು ಕೊಟ್ಟಿದ್ದಾನೆ ನೋಡಿ? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿಲ್ಲ ನೋಡಿ. ಪ್ರಾಬ್ಲಮ್ ಅದಕ್ಕೆ ಪಕ್ಕದಲ್ಲಿ ಹಾಕಿದ್ದೀನಿ ನಾನು, ಕೊಟ್ಟಿಲ್ಲ. ಹಾಗಾಗಿ ಇದೇನಾಗುತ್ತೆ? ಇವೆರಡು ಸೇರಿದ್ರೆ ಏನ್ ಬರುತ್ತೆ? Prime cost. ವೆರಿ ಗುಡ್. ಸೊ ಇದನ್ನ ಓಕೆ, 33,100 ಇದೆಯಲ್ಲ, ಇದನ್ನ ಏನಂತ ಕರಿಬೇಕು ಹೇಳಿ ನಾವು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕರಿತೇವೆ. ಓಕೆ, ಅಂದ್ರೆ ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿಲ್ಲ. ಕೊಟ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಆಡ್ ಪರ್ಚೇಸಸ್, ಆಡ್ ಕ್ಯಾರೇಜ್ ಆನ್ ಪರ್ಚೇಸಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಪರ್ಚೇಸಸ್. ಸೊ ಅವಾಗ ನಿಮಗೆ ಕಾಸ್ಟ್ ಆಫ್ ರಾ ಮೆಟೀರಿಯಲ್, ನಾಟ್ ಮೆಟೀರಿಯಲ್, ರಾ ಮೆಟೀರಿಯಲ್ ಪರ್ಚೇಸ್, ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಬರುತ್ತೆ. ಇದನ್ನ ನಾವು ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ 33,100 ಇದೆ. ಅದಕ್ಕೆ ಡೈರೆಕ್ಟ್ ವೇಜಸ್ ಆಡ್ ಮಾಡಿದ್ರೆ 51,500 ಬಂತು. ಇದನ್ನ ಏನಂತ ಕರಿತೀವಿ? Prime cost. ವೆರಿ ಗುಡ್. ಸೊ ಇದನ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೇವೆ. ಈಗ ಏನ್ ಮಾಡ್ತೀವಿ ನಾವು? ಇದು ಪ್ರೈಮ್ ಕಾಸ್ಟ್ ಗೆ ಏನ್ ಮಾಡ್ಬೇಕು ನಾವು? ಆಡ್. ಸರ್, ಎಸ್, ಹೇಳಿ ಸರ್. ಅಲ್ಲಿ ಜಸ್ಟ್ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್, ಫಿನಿಶ್, ಕ್ಲೋಸಿಂಗ್ ಸ್ಟಾಕ್, ಫಿನಿಶ್, ಸೇಲ್ಸ್ ಆಫೀಸ್ ಸೇಲ್ಸ್ ಯಾವ್ದಕ್ ಸೇಲ್ಸ್ ಅಂತ ಗೊತ್ತಾಗ್ತದೆ. ನಾನು ಇನ್ನು ಹೇಳ್ಕೊಟ್ಟಿಲ್ಲ ಅದ್ ನೀನು. ಓಕೆ ಸರ್ ಅಲ್ಲಿ ಹಾ, ಅಲ್ಲ ನಾನು ಹೇಳ್ಕೊಟ್ಟಿಲ್ಲ. ಇನ್ನು ಫಸ್ಟ್ ಇದ್ರಲ್ಲಿ ಈಗ ಹೇಳ್ಕೊಡ್ತೀನಿ ನಂತರ. ಹಾ ಸರಿ. ನಾನು ಇನ್ನೂ ಹೇಳ್ಕೊಟ್ಟಿಲ್ಲ ಅದನ್ನೆಲ್ಲ ಇನ್ನು. ಓಕೆ, ಈಗ ಹೇಳ್ಕೊಡ್ತಾ ಇದ್ದೇನೆ. ಸೊ ಈಗ ಇಷ್ಟು ಅರ್ಥ ಆಯ್ತಾ? ಹಾ ಸರ್. ಯಾರು ಮಾತಾಡ್ತಿರೋದು? ಯಾರು? ಸರ್, ಸೀಮಾ. ಓ, ವೆರಿ ಗುಡ್. ಓಕೆ, ತೊಂದ್ರೆ ನಾನು ಅದನ್ನೇ ಹೇಳ್ಕೊಟ್ಟಿಲ್ಲ, ಹಾಗಾಗಿ ಈಗ ಹೇಳ್ಕೊಡ್ತೀನಿ. ಅಂದ್ರೆ ಎಲ್ಲಿ ಈಗ ಫಸ್ಟ್ ಪ್ರೈಮ್ ಕಾಸ್ಟ್ ಆಯ್ತಲ್ವಾ? ನೆಕ್ಸ್ಟ್ ಈಗ ಇದು ಏನ್ ಮಾಡ್ಬೇಕು ಹೇಳಿ ನಾವೀಗ? ಫ್ಯಾಕ್ಟ್ರಿ ಆಡ್ ಓವರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಓಕೆ, ಎಷ್ಟಿದೆ ಫ್ಯಾಕ್ಟ್ರಿ ಓವರ್ ಹೆಡ್? ಎಷ್ಟಿದೆ? ಇನ್ನರ್ 2,750. 2750 ನೋಡಿ. 2750 ಇದೆ ಅಲ್ವಾ? ಓಕೆ, ನೋಡಿ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲಿ ಸೇಲ್ ಆಫ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂತೆ ಏನೇ ಓವರ್ ಹೆಡ್ಸ್ ಇರಲಿ, ಎಕ್ಸ್ಪೆನ್ಸಸ್ ಇರಲಿ, ಇನ್ಕಮ್ ಇರಲಿ, ಅದನ್ನೆಲ್ಲ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಲ್ಲಿ ಹಾಕ್ಬೇಕು ಅಂತ ಮೊನ್ನೆ ಹೇಳ್ತಾ ಇದ್ದೆ, ಹೌದಾ?
ನೋಡಿ ನೋಡು, ಒಂದು ಫ್ಯಾಕ್ಟರಿ ಓವರ್ ಹೆಡ್ ಇಲ್ಲಿದೆ, ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಶೇಡ್ ಮಾಡ್ತಿದ್ದೀನಿ. ಇನ್ನೊಂದು ಸೇಲ್ ಆಫ್ ಫ್ಯಾಕ್ಟರಿ ಸ್ಕ್ರಾಪ್ ಅಂತ ಇದೆ. ನೀವು ಸ್ಕ್ರಾಪ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸೊ ಅನ್ವಾಂಟೆಡ್ ಮೆಟೀರಿಯಲ್. ಫ್ಯಾಕ್ಟರಿ ಸ್ಕ್ರಾಪ್ ಅಂದ್ರೆ ನಿಮಗೆ ಬೇಕಾಗಿರೋ ಬೇಡದೇ ಇರೋ ಮೆಟೀರಿಯಲ್ ನೀವು ಸೇಲ್ ಮಾಡಿದಿರಾ, ಅದರಿಂದ 250 ರೂಪಾಯಿ ಬಂದಿದೆ. ಹಂಗಂದ್ರೆ ಈಗ ಏನ್ ಮಾಡ್ತೀರಾ ನೀವು? ಆಡ್ ಮಾಡ್ಬೇಕಾ ಲೆಸ್ ಮಾಡ್ಬೇಕಾ? ಎಕ್ಸ್ಪೆನ್ಸ್ ಅಂತ ಆಡ್ ಮಾಡಿದಿರಾ, ಇನ್ಕಮ್ ನ ಲೆಸ್ ಮಾಡಬೇಕು. ಓಕೆ, ಲೆಸ್ ಸೇಲ್ ಆಫ್ ಫ್ಯಾಕ್ಟರಿ ಸ್ಕ್ರಾಪ್. ಯಾಕೆ ಲೆಸ್ ಮಾಡ್ತೀನಿ ನಿಮ್ಗೆ ಗೊತ್ತಾಯ್ತಲ್ವಾ? ಅದು ನಮಗೆ ದುಡ್ಡು ಬಂದಿದೆ, 2750 ರೂಪಾಯಿ ಖರ್ಚಾಗಿದೆ, 250 ರೂಪಾಯಿ ನಮಗೆ ಫ್ಯಾಕ್ಟರಿ ಸ್ಕ್ರಾಪ್ ನ ಸೇಲ್ ಮಾಡಿದ್ರಿಂದ ದುಡ್ಡು ಬಂದಿದೆ. ಹಾಗಾಗಿ ನಾನು ಅದನ್ನ 250 ರೂಪಾಯಿ ಲೆಸ್ ಮಾಡಿದ್ದೇನೆ. ಸೊ ಈಗ 2250 ಮೈನಸ್ 250 ಎಷ್ಟಾಗುತ್ತೆ? 2500. ವೆರಿ ಗುಡ್. ಸೊ 2500. ಸೊ ಇಲ್ಲಿ 2500. ಓಕೆ, ಈಗ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿಲ್ಲ ಅಲ್ವಾ? ಇದರಲ್ಲಿ ಕೊಟ್ಟಿದ್ದೇನಾ? ಕೊಟ್ಟಿಲ್ಲ. No, sir. ಓಕೆ, ಸೊ ಹಾಗಾಗಿ ಇದನ್ನ ನಾವೇನ್ ಕರಿತೀವಿ? ಈಗ 51550 ಇದೆ ಪ್ಲಸ್ 2000 ಇದೆ, ಇವೆರಡನ್ನು ಆಡ್ ಮಾಡಿ. ಸಪೋಸ್ ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ರೆ ಇಲ್ಲಿ ಆಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಆವಾಗ ನೀವು ಔಟರ್ ಕಾಲಮ್ ಇಡ್ತಾ ಇದ್ರಿ, ಮುಂದಿನ ಪ್ರಾಬ್ಲಮ್ ಬರುತ್ತೆ ಅದು. ಓಕೆನಾ? ಸೊ ಈಗ ಇಷ್ಟೇ ಇರೋದ್ರಿಂದ ನಾನು ಇಷ್ಟಕ್ಕೆ ನಾನು ಕ್ಲೋಸ್ ಮಾಡಿದ್ದೀನಿ. ಇದಕ್ಕೆ ಏನ್ ಕರಿತೀವಿ ನಾವು? Factory cost. ವರ್ಕ್ ಕಾಸ್ಟ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ವಾ? ಸೊ ನಾವು ಈಗೇನ್ ಮಾಡಬೇಕು? Add office and administration overheads. ರೈಟ್. ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಪ್ರಾಬ್ಲಮ್ ಅಲ್ಲಿ ಅವನೇ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಹಾಕ್ಬೇಕು, ಅದಕ್ಕೇನು ಅಡ್ಜಸ್ಟ್ಮೆಂಟ್ ಇಲ್ಲ. ಏನಿದೆ ನೋಡಿ, ಎಷ್ಟಿದೆ? 1850. ಓಕೆ ನೋಡಿ, ಇದಿದೆ 1850. ಮತ್ತೇನಾದ್ರು ಇದೆ ಅದಕ್ಕೆ? ಓಕೆ, ಇಲ್ಲ. ಆಫೀಸ್ ಓವರ್ ಹೆಡ್. ಓಕೆ, ಈಗ ಇದನ್ನ ಆಡ್ ಮಾಡಿ ಎಷ್ಟು ಬರುತ್ತೆ? 55,900. ವೆರಿ ಗುಡ್. 55,900. ಓಕೆ, ಇದಕ್ಕೆ ಹೆಂಗ್ ಕರಿತೀವಿ ನಾವು? Cost of production. ವೆರಿ ಗುಡ್. ಸೊ ಕಾಸ್ಟ್ ಆಫ್, ಓಕೆ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಗ ಇಷ್ಟು ಬಂತು. ಈಗ ಏನ್ ಮಾಡಬೇಕು? ಕಾಸ್ಟ್ ಆಫ್ ಪ್ರೊಡಕ್ಷನ್ add selling and distribution overhead. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದಕ್ಕಿಂತ ಮೊದಲು ಏನ್ ಮಾಡ್ತೀರಾ ನೋಡಿ? ಫಿನಿಶ್ಡ್ ಗುಡ್ಸ್ ಎಸ್, ವೆರಿ ಗುಡ್, ಕರೆಕ್ಟ್ ಹೇಳಿ. ಆಡ್ ಮಾಡ್ತೇವೆ ಸರ್. ಆಡ್ ಫಿನಿಶ್ಡ್ ಗುಡ್ಸ್. ನೋಡಿ, ಅದಕ್ಕೆ ಹೇಳಿದ್ದು ಫಾರ್ಮೆಟ್ ನನ್ನಲ್ಲಿ ಅವಾಗ ಯಾಕೆ ತೋರಿಸಿದ್ರೆ, ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ ನೋಡಿ, ಇಲ್ಲಿದೆ ಫಾರ್ಮುಲಾ ನಾನು ಮಾಡಿಸಿರೋದಿದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತಲ್ವಾ? 55,500 ಬಂತಲ್ವಾ? ಸೊ ಆಡ್, ಸ್ಕ್ರೀನ್ ಕಾಣ್ತಾ ಇದೆನಾ? ಓಕೆ ನೋಡಿ, ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬರುತ್ತೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಫಿನಿಶ್ಡ್ ಗೂಡ್ಸ್. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಬರುತ್ತೆ. ಅವಾಗ ಕೊನೆಗೆ ನೀವು ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ. ಸೊ ಈಗ ಆಡ್ ಏನ್ ಮಾಡ್ತೀರಾ? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? 9,750. ಓಕೆ, 9,750. ರೈಟ್. ಇವನ್ನ ಆಡ್ ಮಾಡಿ. ಸೊ ದಿಸ್ ಪ್ಲಸ್ ದಿಸ್. ಓಕೆ, ದೆನ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? 11,100 ಅಲ್ವಾ? ದಿಸ್ ಮೈನಸ್ ಎಷ್ಟು ಬರುತ್ತೆ ಆನ್ಸರ್ ನೋಡಿ? 54. Is it right?
ಎಸ್ ಸರ್ ಕರೆಕ್ಟ್ ಐತೆ ಸರ್. ಓಕೆ, ಸೊ ಇದನ್ನ ಏನಂತ ಕರಿತೀವಿ ನಾವು? Yes, sir. Correct. ಏನಿದೆ ಇದಕ್ಕೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. Cost of goods sold. ಎಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಟೋಟಲ್ ಕಾಸ್ಟ್. ಸೊ ಈಗ ಇದಕ್ಕೆ ಏನ್ ಬರುತ್ತೆ? ಆಡ್ ಏನ್ ಮಾಡ್ತೀರಾ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಎಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ನೋಡಿ, ಕೊಟ್ಟಿದ್ದಾನೆ ಇಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 50. ವೆರಿ ಗುಡ್. 2450 equals this cost of goods sold plus selling and distribution overhead. ಓಕೆ, ಸೊ ಎಷ್ಟು ಬಂತು? 57,000. ಓಕೆ, ಇದೇನ್ ಕರಿತೀವಿ ನಾವು? Total cost, cost of sales. ಓಕೆ, ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಈಗ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿದೆ ನೋಡಿ, ಎಷ್ಟು ಕೊಟ್ಟಿದ್ದಾನೆ ಸೇಲ್ಸ್? 75,000 ಕೊಟ್ಟಿದ್ದಾನಲ್ವಾ? 75,000 ಕೆಳಗಡೆ ಹಾಕೊಳ್ಳಿ. ಇಲ್ಲಿ ಪ್ರಾಫಿಟ್ ಕಂಡುಹಿಡಿಯಕ್ಕೆ ಕೇಳಿದೆ ನಾನು. ಪ್ರಾಫಿಟ್ ಈಸ್ ಈಕ್ವಲ್ ಟು, ಸೊ ನಾನು ಹೇಳಿದ್ದೀನಿ ಪ್ರಾಫಿಟ್ ಫಾರ್ಮುಲಾ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಓಕೆ, ಎಷ್ಟು ಬರುತ್ತೆ ನೋಡಿ? Sir, 18,000 ಬರುತ್ತೆ ಸರ್. ಬೇರೆಯವ್ರಿಗೆ ಬಂತ 18,000 ನೋಡಿ. ಎಸ್ ಸರ್ 18,000. 18,000 ಬಂತು ಸರ್. ವೆರಿ ಗುಡ್ ನೋಡಿ ಇಷ್ಟಕ್ಕೆ 10 ಮಾರ್ಕ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ನಿಮಗೆ ನೋಡಿ ಇಷ್ಟು ಈ ಚಾರ್ಟ್ ಮಾಡ್ತಿರಲ್ವಾ, ಇದೇ ರೀತಿ ಹೆಡ್ಡಿಂಗ್ ಹಾಕೊಂಡು ಈ ರೀತಿ ಮಾಡ್ತಾ ಹೋಗಿ ಸ್ಟೆಪ್ ನೋಡಿ ಕರೆಕ್ಟಾಗಿ ಅಂಡರ್ಲೈನ್ ಹಾಕಬೇಕು. ಓಕೆ, ಸೊ ಹೆಡ್ಡಿಂಗಿಗೆಲ್ಲ ಬೋಲ್ಡ್ ಮಾಡಿ ನೀಟಾಗಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೇಳಿದಾನೆ. ಸೊ ನಿಮಗೆ ಆನ್ಸರ್ ಅಲ್ಲಿ ಪ್ರೈಮ್ ಕಾಸ್ಟ್ ಇದು ಮಾಡಿದ ಮೇಲೆ ನೀವು ಕೆಳಗಡೆ ಒಂದ್ ಸೆಕೆಂಡ್ ಆನ್ಸರ್ ಬರೀರಿ. ಪ್ರೈಮ್ ಕಾಸ್ಟ್ 51,520, ವರ್ಕ್ಸ್ ಕಾಸ್ಟ್ 54,050, ಕಾಸ್ಟ್ ಆಫ್ ಪ್ರೊಡಕ್ಷನ್ 55,900, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 54,550, ಪ್ರಾಫಿಟ್ ಇಸ್ ಈಕ್ವಲ್ ಟು 18,000. ಈ ರೀತಿ ABCD ಅವನು ಏನ್ ಕೇಳಿದಾನ ಈ ರೀತಿ ಬರೆದ್ರೆ ಸೊ ನೀವು ಈಸಿಯಾಗಿ ಔಟ್ ಆಫ್ ಮಾರ್ಕ್ಸ್ನ ಪಡ್ಕೊಳ್ತೀರಾ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ಹೌ ಟು ಪ್ರಿಪೇರ್ ಕಾಸ್ಟ್. ಸೊ ಇವತ್ತು ನಾನು ಏನು ಹೇಳಿದ್ದೀನಿ, ದಿಸ್ ಪ್ರಾಬ್ಲಮ್ ರಿಲೇಟಿಂಗ್ ಟು April-May 2020-11 ಪ್ರಾಬ್ಲಮ್. ಓಕೆ, ಸಪೋಸ್ ಇದರಲ್ಲಿ ಏನಾದರೂ ಅರ್ಥ ಆಗದಿದ್ರೆ ಕೇಳ್ಬೋದು. ಇದರಲ್ಲಿ ಏನಾದರೂ ಗೊತ್ತಾಗದಿರೋದನ್ನ ಯಾರಾದರೂ ಕೇಳ್ಬೋದು. ಎಸ್ ಸ್ಟೂಡೆಂಟ್ಸ್, ಇವತ್ತಿನ ಪ್ರಾಬ್ಲಮ್ ಗೊತ್ತಾಯ್ತಾ? ತುಂಬಾ ಈಸಿ. ಇದೇ ರೀತಿ ಅಲ್ಲಿ ಇನ್ನೂ ಹಲವಾರು ಪ್ರಾಬ್ಲಮ್ಸ್ ಇದೆ, ಈಸಿ ಇದೆ. ಸೊ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಅವರು ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಕೊಟ್ಟಿರ್ತಾನೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ. ಸೊ ಈಗ ಫಿನಿಶ್ಡ್ ಗುಡ್ಸ್ ಎಲ್ಲಿ ಅಂತ ಗೊತ್ತಾಯ್ತು ನಿಮಗೆ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ ತಕ್ಷಣ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ಆಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ಲೆಸ್ ಮಾಡಬೇಕು. ಓಕೆ, ಅದೇ ರೀತಿ ವರ್ಕಿಂಗ್ ಪ್ರೋಗ್ರೆಸ್ ಇತ್ತು ಅಂದ್ರೆ ಫ್ಯಾಕ್ಟರಿ ಕಾಸ್ಟ್ ಅಲ್ಲಿ ನಾವು ಆಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್. ಅದೇ ರೀತಿ ರಾ ಮೆಟೀರಿಯಲ್ ಇದ್ರೆ ರಾ ಮೆಟೀರಿಯಲ್ ಪರ್ಚೇಸ್, ಸ್ಟಾರ್ಟಿಂಗ್ ರಾ ಮೆಟೀರಿಯಲ್ ಪರ್ಚೇಸ್ ತಗೊಳ್ಳಿ, ಅದಕ್ಕೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ನಿಮಗೆ ರಾ ಮೆಟೀರಿಯಲ್ ಕನ್ಸ್ಯೂಮ್ ಸಿಗುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ವೇಜಸ್ ಹಾಕಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಸೊ ಇದು ಸಿಂಪಲ್ ಇದೆ. ಇನ್ನೂ ಹಲವಾರು ಪ್ರಾಬ್ಲಮ್ನ ಇದೇ ರೀತಿ ಮಾಡ್ತಾ ಹೋಗೋಣ. ಎಸ್, ಮತ್ತೇನಾದ್ರು ಡೌಟ್ ಇದೆ ಇದರಲ್ಲಿ ಅಥವಾ ಇನ್ನೊಂದು ಟೈಮ್ ಹೇಳ್ಕೊಡ್ಲಾ? ಹೇಳ್ಕೊಡ ಸ್ಪೀಡ್ ಆಗ್ತದ್ರೆ ಹೇಳಿ, ಇನ್ನೂ ಬೇಕಾದ್ರೆ ನಿಧಾನ ಮಾಡ್ತೀನಿ ನಾನು. ಸ್ಟೂಡೆಂಟ್ಸ್ ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆನಾ? ಯಾಕಂದ್ರೆ ನನಗೆ ಆನ್ಲೈನ್ ಆಗಿದೆ, ನನಗೂ ಗೊತ್ತಾಗಲ್ಲ. ಐ ವಾಂಟ್ ಯುವರ್ ಫೀಡ್ಬ್ಯಾಕ್. ಇಲ್ಲ ಕರೆಕ್ಟ್ ಇದೆ ಸರ್. ಹೌದಾ? ಇವತ್ತು ಮಾಡಿದ ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು ಸರ್. ಓಕೆ, ಶ್ರೇಯಾ, ಜಯಲಕ್ಷ್ಮಿ ಅರ್ಥ ಆಗ್ತಿದೆನಾ? ನಮ್ಮ ಸ್ಟೂಡೆಂಟ್ಸ್, ಶಿವಮೊಗ್ಗ ಸ್ಟೂಡೆಂಟ್ಸ್ ಅರ್ಥ ಆಗ್ತಿದೆನಾ? ವಿದ್ಯಾ, ಸೋನು, ಜಾಗೃತಿ ಎಲ್ಲ ಅರ್ಥ ಆಗ್ತಿದೆನಾ? ಓಕೆ ಓಕೆ ಓಕೆ. ಸೊ ಹಂಗೇನೋ ಡೌಟ್ ಇದ್ರೆ ಕೇಳಿ. ಸೊ ನಾನು ಹೇಳಿದ್ನಲ್ಲ, ನಿಮ್ಗೆ ಇನ್ನೂ ಈಸಿ ಯಾವಾಗ ಆಗುತ್ತೆ ಅಂದ್ರೆ ಅವತ್ತಿಂದ ಅವತ್ತು ನೀವು ಇವತ್ತು ನೋಡಿ ಚಿಕ್ಕ ಪ್ರಾಬ್ಲಮ್ ಇದೆ. ಓಕೆ, 10 ಮಾರ್ಕ್ಸ್ ತುಂಬ ಈಸಿಯಾಗಿ 5ರಿಂದ 10 ನಿಮಿಷಕ್ಕೆ ಮಾಡಿಬಿಡ್ಬೋದು. ಸೊ ನೀವು ಅವತ್ತಿನ ಪಾಠ ನೀವು ಅವತ್ತೇ ಒಂದೊಂದು ವರ್ಕ್ ಮಾಡ್ತಾ ಇದ್ರೆ ಓಕೆ ತುಂಬ ಈಸಿ ಆಗುತ್ತೆ. ಓಕೆ, ಹಾಗಾಗಿ ನೀವು ಇಷ್ಟಪಟ್ಟು ಅವತ್ತಿನ ಪಾಠನ ಅವತ್ತು ಮಾಡಿ. ಗೊತ್ತಾಗಿದ್ರೆ ಬೇಕಾದ್ರೆ ಕೇಳಿ, ನಾನು ಹೇಳ್ಕೊಡ್ತೀನಿ. ಆಗ್ಬೋದಾ? ಎಸ್ Yes, sir. ಓಕೆ. ಸೊ ಇವತ್ತಿನ ಪಾಠ
ಇವತ್ತಿನ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡೇನಿ. ಸಪೋಸ್ ಏನೋ ಡೌಟ್ಸ್ ಇದ್ದರೆ ವಿ ವಿಲ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್, ಅಥವಾ ನೀವು ವಾಟ್ಸಪ್ಪಲ್ಲಿ ಹಾಕಿದ್ರು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು.